ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೈಹ ಪರ ಸಾಧನವೋ ಕಷ್ಟದೊಳನ್ನ. ಆತ್ಮೀಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗೆ ಸ್ವಾಗತ. ನಾನು ಬಸವರಾಜ್ ಬಿ ಡಂಕನಕಲ್, ಕನ್ನಡ ಅಧ್ಯಾಪಕ, ಸಂಕಲ್ಪ ಪ್ರಥಮ ದರ್ಜೆ ಕಲಾ ಮತ್ತು ವಾಣಿಜ್ಯ ಮಹಿಳಾ ಮಹಾವಿದ್ಯಾಲಯ ಗಂಗಾವತಿ. ವಿದ್ಯಾರ್ಥಿಗಳೇ, ಕಳೆದ ಆನ್ಲೈನ್ ತರಗತಿಯಲ್ಲಿ ನಾವು ನಿಮ್ಮ ಪಠ್ಯಕ್ಕಿರುವ ಎರಡನೆಯ ತಾತ್ವಿಕ ಲೇಖನ ಎಲ್ ಸಿ ಸುಮಿತ್ರರವರ ಮರಳಿ ಮಣ್ಣಿಗೆ ಬರಬೇಕಾದ ಕಾಲ ಎನ್ನುವ ಲೇಖನದ ಕುರಿತಾದ ಚಿಂತನೆ ಚರ್ಚೆಯಲ್ಲಿ ಪಾಲ್ಗೊಂಡಿದ್ವಿ. ಅಂದರೆ ಆ ಲೇಖಕಿಯರ ಆಶಯ ಏನಿದೆ ಅನ್ನೋದನ್ನು ಮತ್ತು ಲೇಖಕಿಯರು ಲೇಖನವನ್ನು ಯಾವ ಉದ್ದೇಶವನ್ನು ಇಟ್ಟುಕೊಂಡು ಆರಂಭಿಸಿದ್ದಾರೆ ಅನ್ನೋದನ್ನು ಪ್ರವೇಶಾದಿ ರೂಪದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಮುಂದುವರೆದ ಭಾಗವಾಗಿ ಲೇಖನದ ಹೂರಣವನ್ನು ಅಥವಾ ವಿಷಯ ವಸ್ತುವನ್ನು ನಾವು ಇಂದು ಚರ್ಚೆಗೆ ಮುನ್ನೆಲೆಗೆ ತಂದುಕೊಳ್ಳಬೇಕಾದ ಅಗತ್ಯವಿದೆ. ವಿದ್ಯಾರ್ಥಿಗಳೇ, ಎಲ್ ಸಿ ಸುಮಿತ್ರರವರು ಬಹುದೊಡ್ಡ ಆಶಯವನ್ನು ಇಟ್ಕೊಂಡಿದ್ದಾರೆ ಈ ಲೇಖನದ ಮೂಲಕ ಅಂತಂದರೆ ತಪ್ಪಾಗಿಕ್ಕಿಲ್ಲ. ವರ್ತಮಾನದ ಯುವ ಸಮಾಜ ಮತ್ತು ಯುವ ಸಮಾಜವನ್ನು ರೂಪಿಸುತ್ತಿರುವ ಹಿರಿಯ ತಲೆಮಾರು ಇವೆರಡಕ್ಕೂ ಕೂಡ ಕೃಷಿ ಭೂಮಿ ಇಷ್ಟವಿಲ್ಲ. ಈ ಎರಡು ಸಮುದಾಯಗಳಿಗೆ ಕೃಷಿ ಭೂಮಿ ಬೇಕಾಗಿಲ್ಲ. ಅವರಿಗೆ ಬೇಕಾಗಿರುವುದು ಕೇವಲ ಜಾಗತೀಕರಣದ ಅಥವಾ ಆಧುನೀಕರಣದ ಜಗತ್ತು, ಕಾಂಕ್ರೀಟ್ ಲೋಕ, ಸರ್ಕಾರಿ ನೌಕರಿ, ಉನ್ನತವಾದ ಹುದ್ದೆಗಳು, ವ್ಯವಹಾರ ಅಥವಾ ಬಿಸಿನೆಸ್, ಹೀಗೆ ತಮ್ಮ ಬದುಕನ್ನು ಸಂಪೂರ್ಣವಾಗಿ ಮಾಡರ್ನ್ ಜಗತ್ತು ಅಥವಾ ಆಧುನಿಕ ಜಗತ್ತಿಗೆ ತಮ್ಮನ್ನು ಒಗ್ಗಿಸಿಕೊಂಡಿದ್ದಾರೆ. ಇಂತಹ ದುಸ್ಥಿತಿಯಲ್ಲಿ ಲೇಖಕಿಗೆ ಅನೇಕ ಭಯ ಕಾಡೋದಕ್ಕೆ ಶುರು ಮಾಡಿದೆ. ಏನು ಆ ಭಯ ಅನ್ನೋದನ್ನು ಇಲ್ಲಿ ಲೇಖನದಲ್ಲಿ ಸ್ಪಷ್ಟಪಡಿಸುತ್ತಲೇ ಆ ಭಯಕ್ಕೆ ಪರಿಹಾರಗಳೇನು ಅನ್ನೋದನ್ನು ಸ್ಪಷ್ಟಪಡಿಸ್ತಾರೆ. ಅಂದರೆ ನಾವೆಲ್ಲ ತುಂಬ ಯಾಂತ್ರೀಕರಣದ ಲೋಕದಲ್ಲಿದ್ದೀವಿ. ಯಾಂತ್ರೀಕರಣದ ಲೋಕದಲ್ಲಿರುವ ನಮಗೆ ಖಂಡಿತವಾಗಿಯೂ ಅನ್ನದ ಬೆಲೆ ತಿಳಿದಿಲ್ಲ. ಅನ್ನ ಯಾವುದೇ ಯಂತ್ರ ನಮಗೆ ತಯಾರಿಸಿ ಕೊಡೋದಿಲ್ಲ. ಅದನ್ನು ಖುದ್ದಾಗಿ ಕೃಷಿ ಭೂಮಿಯಲ್ಲಿ ಬೆವರು ಸುರಿಸಿ ಬೆಳಿಬೇಕಾಗಿದೆ ಅನ್ನೋದನ್ನು ನಾವು ಮರೆತು ಬಿಟ್ಟಿದ್ದೀವಿ. ಇಂಥ ಸಂದರ್ಭದಲ್ಲಿ ಈಗಾಗಲೇ ಆಹಾರದ ಕೊರತೆ ತುಂಬ ಹೆಚ್ಚಾಗಿದೆ. ಈಗಿದ್ದಾಗಲೂ ಜಗತ್ತು ಆ ಬಗ್ಗೆ ನಿಷ್ಕಾಳಜಿ ವಹಿಸ್ತಾ ಇದೆ ಅನ್ನೋದನ್ನು ಎಲ್ ಸಿ ಸುಮಿತ್ರರವರು ಲೇಖನದಲ್ಲಿ ಬರೆಯುತ್ತಲೇ ಯಾಕೆ ಕೃಷಿ ಭೂಮಿಯ ಬಗ್ಗೆ ಇಷ್ಟೆಲ್ಲ ನಿಷ್ಕಾಳಜಿ ಬಂತು ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ನಿರೂಪಿಸ್ತಾರೆ. ಯಾಕೆ ಬಂತು ಅನ್ನೋದನ್ನು ನಾವು ನಂತರ ಚರ್ಚೆಗೆ ತಂದುಕೊಳ್ಬೋದು. ಗಮನಿಸಿ, ನಾನೀಗಾಗಲೇ ಪ್ರವೇಶದ ತರಗತಿಯಲ್ಲೂ ಕೂಡ ನಾನು ನಿಮಗೆ ಸ್ಪಷ್ಟವಾಗಿ ನಿರೂಪಿಸಿದ್ದೆ. ನನಗೆ ನಾನೇ ಆತ್ಮಸಾಕ್ಷಿಯಿಂದ ನಾನು ಪ್ರಶ್ನೆ ಮಾಡಿಕೊಂಡ್ರೆ ಅಥವಾ ನಿಮಗೆ ನೀವೇ ಆತ್ಮಸಾಕ್ಷಿಯಿಂದ ಪ್ರಶ್ನೆ ಮಾಡಿಕೊಳ್ರಿ, ನಿಮ್ಮ ಆತ್ಮಸಾಕ್ಷಿ ನೀವೇ ಪ್ರಶ್ನೆ ಮಾಡಿಕೊಳ್ಳ್ರಿ. ಒಂದು ಕಡೆ ಕೃಷಿ ಭೂಮಿ ಇದೆ, ಮತ್ತೊಂದು ಕಡೆ ಸರ್ಕಾರಿ ನೌಕರಿ ಇದೆ. ಯಾರೋ ಒಬ್ಬ ಪುಣ್ಯಾತ್ಮ ಬಂದು ನಿಮಗೆ ಎರಡನ್ನೂ ಕೊಡೋದಕ್ಕೆ ಅಥವಾ ಎರಡು ಆಪ್ಷನನ್ನು ನಿಮ್ಮ ಮುಂದೆ ಇಡ್ತಾರೆ. ನಿಮ್ಗೆ ಯಾವುದು ಬೇಕು? ಕೃಷಿ ಭೂಮಿಯಲ್ಲಿ ಹೋಗಿ ಕೃಷಿ ಮಾಡ್ತಿರೋ ಅಥವಾ ಒಂದು ಯಾವುದೋ IAS ಅಥವಾ ಯಾವುದೋ ಒಂದು ಸರ್ಕಾರಿ ನೌಕರಿಯಲ್ಲಿ ನೀವು ಇರ್ತಿರೋ ಅಂತ ಕೇಳಿದರೆ ನೀವು ಆತ್ಮಸಾಕ್ಷಿಯಿಂದ ಪ್ರಶ್ನೆಗೆ ಉತ್ತರ ಕಂಡುಕೊಂಡ್ರೆ ಖಂಡಿತವಾಗಿಯೂ ನಮ್ಮ ಉತ್ತರ ಅದು ಸರ್ಕಾರಿ ನೌಕರಿಯೇ ಆಗಿರುತ್ತೆ.
ಮತ್ತು ಕೃಷಿ ಭೂಮಿಯ ಬಗೆಗೆ ಅಥವಾ ಕೃಷಿ ಚಟುವಟಿಕೆಗಳ ಬಗೆಗೆ ನಮ್ಮಲ್ಲಿ ತಾತ್ಸಾರ ಬರೋದಕ್ಕೆ ಕಾರಣ ಏನು, ಯಾವ ಕಾರಣಗಳಿಗಾಗಿ ಈ ತಲೆಮಾರಿನ ಅಥವಾ ಈ ಯುವ ಮನಸ್ಸುಗಳಿಗೆ ಕೃಷಿ ಚಟುವಟಿಕೆಗಳ ಬಗೆಗೆ ಅಷ್ಟೊಂದು ತಾತ್ಸಾರ, ಅಷ್ಟೊಂದು ನಿರ್ಲಕ್ಷ್ಯ ಬಂದಿದೆ. ಉದ್ಯೋಗವಿದ್ದಾಗಲೂ ಆ ಉದ್ಯೋಗವನ್ನು ಮಾಡದೆ ನಿರುದ್ಯೋಗಿಗಳು ಅಂತ ಗುರುತಿಸಿಕೊಳ್ಳೋದಕ್ಕೂ ತಯಾರಿಯಲ್ಲಿದ್ದಾರೆ. ಆದರೆ ಕೃಷಿ ಭೂಮಿಯಲ್ಲಿ ಹೋಗಿ ಚಟುವಟಿಕೆ ಮಾಡಿಕೊಳ್ಳೋದಕ್ಕೆ ಅವರು ತಯಾರಿಯಲ್ಲಿಲ್ಲ. ಇದರ ಹಿಂದಣ ಆ ಸ್ಥಿತಿ ಸಂದರ್ಭಗಳು ಯಾವುದು ಅನ್ನೋದನ್ನು ನಾವು ಲೆಕ್ಕ ಹಾಕಿದರೆ ಇಲ್ಲಿ ಲೇಖಕಿ ಅದನ್ನು ಸ್ಪಷ್ಟವಾಗಿ ನಿರೂಪಿಸ್ತಾರೆ. ಅನೇಕ ಕಾರಣಗಳಿವೆ. ಇಲ್ಲಿ ನಾನು ಈಗಾಗಲೇ ಕಳೆದ ತರಗತಿಯಲ್ಲಿ ನಿಮಗೆ ಬೋರ್ಡ್ ಮೇಲೆ ಬರೆದಿದ್ದಂಥ ಅಷ್ಟೂ ಪಾಯಿಂಟ್ಸ್ಗಳು ಕೂಡ ಕಾರಣವೂ ಹೌದು, ಪರಿಹಾರವೂ ಹೌದು. ಹೇಗೆ ಅಂತಂದರೆ ಇಲ್ಲಿ ಕಾರಣ ಮತ್ತು ಪರಿಹಾರವನ್ನು ಯಾವ ರೀತಿಯಲ್ಲಿ ಲೇಖಕಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂತಂದರೆ, ಒಂದು ಈ ತಲೆಮಾರಿನ ಯುವ ಮನಸ್ಸುಗಳಲ್ಲಿ ಕೃಷಿ ಭೂಮಿಯ ಬಗೆಗೆ ತಾತ್ಸಾರ ಬರೋದಕ್ಕೆ ಯಾವ ಅಂಶ ಕಾರಣವಾಗಿದೆಯೋ ಅದನ್ನೇ ಮೂಲವಾಗಿಟ್ಟುಕೊಂಡು ನಾವು ಬೇರೆ ರೀತಿಯಲ್ಲಿ ಬದುಕಿದರೆ ಖಂಡಿತವಾಗಿಯೂ ನಮಗೆ ಕೃಷಿ ಭೂಮಿ ಒಂದು ಒಳ್ಳೆಯ ಆದಾಯವನ್ನೂ ಒದಗಿಸಿಕೊಡುತ್ತೆ ಅನ್ನೋದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕಾಗಿದೆ. ಉದಾಹರಣೆಗೆ ನಾನು ಮೊನ್ನೆ ನಿಮಗೆ ತರಗತಿಯಲ್ಲಿ ಬೋರ್ಡ್ ಮೇಲೆ ಬರೆದಿದ್ದಂಥ ಅಷ್ಟೂ ಪಾಯಿಂಟ್ಸ್ಗಳಲ್ಲಿ ಮೊದಲನೇದು ರೈತರ ಹಣಕಾಸಿನ ವಿಷಯದಲ್ಲಿ ಜಾಣತನದ ವರ್ತನೆಯ ಅಗತ್ಯತೆ ಅಂತ ನಾನೊಂದು ಪಾಯಿಂಟ್ಸನ್ನು ಬರೆದಿದ್ದೆ. ಆ ಪಾಯಿಂಟು ರೈತರಿಗೆ ಮತ್ತು ರೈತರ ಮಕ್ಕಳಿಗೆ ಕೃಷಿ ಭೂಮಿಯ ಮೇಲೆ ತಾತ್ಸಾರ ಬರೋದಕ್ಕೆ ಕಾರಣವೂ ಹೌದು ಮತ್ತು ಪರಿಹಾರವೂ ಹೌದು. ಹೇಗೆ ಅಂತಂದರೆ ಇಲ್ಲಿ ಲೇಖಕಿ ತಮ್ಮ ಭಾಗದ ಉದಾಹರಣೆಗಳನ್ನು ಬಹಳ ಸ್ಪಷ್ಟವಾಗಿ ಇಲ್ಲಿ ಬರೆದಿದ್ದಾರೆ. ಅದನ್ನೇ ಬರೀಬೇಕು ಅನ್ನೋ ನಿಯಮ ಏನಿಲ್ಲ. ನಾನು ನಮ್ಮ ಭಾಗದ ರೈತರ ಅಥವಾ ಬೆಳೆಗಾರರ ಬದುಕು ಹೇಗಿದೆ ಅನ್ನೋದನ್ನು ನಾನು ಈ ಭಾಗದ ಕೃಷಿ ಚಟುವಟಿಕೆಗಳ ಮುಖೇನ ಸ್ಪಷ್ಟಪಡಿಸ್ತೀನಿ. ಒಬ್ಬನಿಗೆ ಅಥವಾ ಒಬ್ಬ ರೈತನಿಗೆ 1 ಎಕರೆ ಹೊಲ ಇರುತ್ತೆ. ಅವನು ಗಂಗಾವತಿಯ ಪರಿಸರದಲ್ಲಿ ಎಲ್ಲೋ ಒಂದು ಕಡೆ 1 ಎಕರೆ ಗದ್ದೆಯನ್ನು ಕೃಷಿ ಚಟುವಟಿಕೆಗಳಿಗಾಗಿ ಬಳಸ್ಕೊಳ್ತಾನೆ. ಗಮನಿಸಿ, ನೀವು ನಿಮ್ಮ ಮನೆಯಲ್ಲಿ ತಂದೆ ತಾಯಿಗಳನ್ನು ಕೇಳ್ರಿ, 1 ಎಕರೆ ಬೆಳೆ ಬೆಳೆಯೋದಕ್ಕೆ ಒಬ್ಬ ವ್ಯಕ್ತಿ ಕನಿಷ್ಠ 20,000 ರೂಪಾಯಿ ಖರ್ಚು ಮಾಡಬೇಕು. ಕನಿಷ್ಠ 20,000 ರೂಪಾಯಿ ಅವನು ಖರ್ಚು ಮಾಡಬೇಕು. ಅದು ಯಾಕೆ 20,000 ರೂಪಾಯಿ ಖರ್ಚಾಗುತ್ತೆ ಅನ್ನೋದನ್ನು ನಾನು ನಿಮಗೆ ರೆಗ್ಯುಲರ್ ತರಗತಿಯಾಗಿದ್ದರೆ ನಿಮ್ಮ ಮೂಲಕವೇ ಉತ್ತರವನ್ನು ಬರೆಸಿಕೊಂಡು ನಾನಿಲ್ಲಿ ಲೆಕ್ಕ ಹಾಕಬಹುದಿತ್ತು. ಆದರೆ ಆನ್ಲೈನ್ ತರಗತಿಯಾಗಿರೋದ್ರಿಂದ ನಾನು ಭಾಳ ಸ್ಪಷ್ಟವಾಗಿ ಮತ್ತು ಸರಳವಾಗಿ ಇದನ್ನು ನಿರೂಪಿಸಬೇಕಾಗಿದೆ. ಆದ್ದರಿಂದ ಅಂದಾಜು ಒಬ್ಬ ರೈತ 1 ಎಕರೆ ಭತ್ತದ ಬೆಳೆಯನ್ನು ಬೆಳೆಯೋದಕ್ಕಾಗಿ ಕನಿಷ್ಠ 20,000 ರೂಪಾಯಿಯನ್ನು ಆತ ಖರ್ಚು ಮಾಡಲೇಬೇಕು ಒಂದು ಬೆಳೆಗೆ. ಈ 20,000 ರೂಪಾಯಿದಲ್ಲಿ ಇವು ಕನಿಷ್ಠ ಈ 20,000 ರೂಪಾಯಿದಲ್ಲಿ ನಮ್ಮ ರೈತ ಕೃಷಿ ಚಟುವಟಿಕೆ ಆರಂಭವಾಗೋದು ಎಲ್ಲಿಂದ ಅಂದರೆ ಖಾಲಿ ಭೂಮಿಯಲ್ಲಿ ಅವರು ಒಂದು ಟಿಲ್ಲರ್ ಉಳಿಸ್ತಾನೆ, ಆಮೇಲೆ ಅದಕ್ಕೆ ನೀರು ಉಳಿಸ್ತಾನೆ, ಅದಾದಮೇಲೆ ಪಡ್ಲರ್ ಅಂತ ಬರುತ್ತೆ, ಅದಾದಮೇಲೆ ಪಲ್ಲ ಅಂತ ಬರುತ್ತೆ. ಇವು 3 ಚಟುವಟಿಕೆಗಳು ಟ್ರ್ಯಾಕ್ಟರ್ ಮೂಲಕ ಮತ್ತು ಎತ್ತಿನ ಮೂಲಕ ನಡೀತವೆ. ಅದಾದಮೇಲೆ ಬೇರೆ ಎಲ್ಲೋ ಒಂದು ಕಡೆ ಸಸಿ ಹಾಕಿರ್ತಾನೆ, ಅಥವಾ ಸಸಿ ಹಾಕಿಲ್ಲ ಅಂದರೆ 1,000 ರೂಪಾಯಿನೋ 1,500 ರೂಪಾಯಿನೋ ಕೊಟ್ಟು ಆ ಸಸಿಯನ್ನು ತಗೊಂಡು ಬರ್ತಾನೆ. ಸಸಿ ತಗೊಂಡು ಬಂದು ಗದ್ದೆ ಹಚ್ಚುವಂಥ ಹೆಣ್ಣು ಮಕ್ಕಳು ಒಂದು ಗುಂಪು ಇರುತ್ತೆ. ಆ ಗುಂಪಿಗೆ ಅವನು ಗುತ್ತಿಗೆ ರೂಪದಲ್ಲಿ ಕನಿಷ್ಠ 2,000 ಎಷ್ಟು ಇರಬೇಕು ಆ ಗದ್ದೆ ಹಚ್ಚೋದಕ್ಕೆ ಕೊಡ್ತಾನೆ. ಆ ಹೆಣ್ಣುಮಕ್ಕಳು ಗದ್ದೆ ಹಚ್ಚಿದ ನಂತರ 1 ವಾರದ ನಂತರ ಅವನು ಸತು ಹಾಕಬೇಕು. ಹೊಲಕ್ಕೆ 3 ಸಾರಿ ಸತು ಹಾಕಬೇಕು. ಯೂರಿಯಾ, ಪೊಟ್ಯಾಶು, ಕಾಂಪ್ಲೆಕ್ಸ್ ಅಂತ ಏನೇನೋ ಬೇರೆ ಬರ್ತವೆ. ಅದರಲ್ಲಿ ಮತ್ತೆ ನಂಬರ್ಸ್ ಬರ್ತವೆ, 10, 10, 20, 20, 10, 26 ಅಂತೆಲ್ಲ ಬರ್ತವೆ.
ಅವುಗಳನ್ನು ನಾನು ರೆಗ್ಯುಲರ್ ತರಗತಿಯಾಗಿದ್ದರೆ ಕಡ್ಡಾಯವಾಗಿ ನಿಮ್ಮ ಜೊತೆಗೇ ನಾನು ಅದನ್ನು ಚರ್ಚೆ ಮಾಡಿಕೊಂಡು ಹೋಗ್ಬೋದಿತ್ತು. ಯಾವಾಗ ಯಾವಾಗ ಏನೇನು ಸಿಂಪಡಣೆ ಮಾಡ್ತಾರೆ, ಕಳೆಯನ್ನು ಯಾವಾಗ ತೆಗಿತಾರೆ, ಅವೆಲ್ಲವನ್ನು ನಾನು ಸ್ಪಷ್ಟವಾಗಿ ನಿರೂಪಿಸ್ಬೋದಿತ್ತು. ಆದರೆ ಆನ್ಲೈನ್ ತರಗತಿಯಾಗಿದ್ದರಿಂದ ಈ ಬೆಳೆಯ ಬೆಳವಣಿಗೆಯ ವಿವಿಧ ಹಂತಗಳನ್ನು ನೀವೆಲ್ಲ ನಿಮ್ಮ ತಂದೆ ತಾಯಿಗಳ ಬಳಿ ಕೇಳಿ ತಿಳ್ಕೊಳ್ರಿ. ಇದೇ ನಾನು ನಿಮಗೆ ತರಗತಿಯ ಮುಖೇನ ಕೊಡುವ ಒಂದು ಹೋಮ್ವರ್ಕ್ ಅಷ್ಟೇ. ಇಲ್ಲಿ ಭಾಳ ಸರಳವಾಗಿ ನಾನು ನಿರೂಪಿಸ್ಕೊಂಡು ಹೋಗ್ತೀನಿ. ಗದ್ದೆ ಹಚ್ಚಿದ ನಂತರ ಹೆಣ್ಮಕ್ಳು ಗುಂಪು ಬಂದು ಗದ್ದೆ ಹಚ್ಚಿ ಒಂದು ವಾರದ ನಂತರ ಅವನು ಸತು ಹಾಕಬೇಕು, ರಸಗೊಬ್ಬರ ಅಂತ ಕರಿತೀವಿ, ಸತು ಹಾಕಬೇಕು. ಅದಾದಮೇಲೆ ಎಣ್ಣೆ ಹೊಡಿಬೇಕು. ಒಂದಿಷ್ಟು ಜನ ಹೆಣ್ಣು ಮಕ್ಕಳನ್ನ ಕರ್ಕೊಂಡು ಕಳೆ ತೆಗಿಬೇಕು. ಅಂದರೆ ಆ ಸತು ಉಗ್ಗೋದು ಅಥವಾ ಸತು ಹಾಕೋದು ಮತ್ತು ಎಣ್ಣೆ ಹೊಡೆಯೋದು ಇವೆರಡನ್ನು ಆ ರೈತನೇ ಬೆವರು ಸುರಿಸಿ ಮಾಡಬೇಕು. ಕಳೆ ತೆಗೆಯೋ ಸಂದರ್ಭದಲ್ಲಿ ಕೂಡ ಅವನು ಕಷ್ಟಪಟ್ಟು ಕಳೆ ತೆಗೆಯೋದ್ರಲ್ಲಿ ತಾನು ಭಾಗಿದಾರನಾಗಬೇಕು. ಬೇರೆ ಯಾರಿಗೂ ಕೂಲಿ ಆಳುಗಳ ಸಮೇತ ಮಾಡಿಸಿಬಿಟ್ರೆ ಈ 20,000 ರೂಪಾಯಿ ಯಾವುದಕ್ಕೂ ಆಗಲ್ಲ. ಒಂದು ಎಕರೆ ಹೊಲನ ನಾನು ಆರಾಮ ರಾಜನಂತೆ ಕಣಿವೆ ಮೇಲೆ ಕೂತೀವಿ, ಕಣಿವೆ ಅಂತ ಕರಿತೀವಿ ನಾವು, ಒಡ್ಡಂತೆ ಕರಿತೀವಿ. ಅದನ್ನು ನಾವು ನೀರಾವರಿ ಪ್ರದೇಶದಲ್ಲಿ ಕಣಿವೆ ಅಂತ ಕರಿತೀವಿ. ಆ ಕಣಿವೆ ಮೇಲೆ ಕುಂತ್ಕೊಂಡು ರಾಜನಂಗೆ ಕುಂತ್ಕೊಂಡು ನಾನು ಆಳುಗಳು ಕೂಡ ಕೆಲಸ ಮಾಡಿಸ್ನಂದ್ರೆ ಈ 20,000 ರೂಪಾಯಿ ಯಾವುದಕ್ಕೂ ಸಾಕಾಗಲ್ಲ, 30,000 ರೂಪಾಯಿ ಬೇಕು. ತಾನೇ ಬೆವರು ಸುರಿಸಿ ಹಗಲು ರಾತ್ರಿ ಹೋಗಿ ಗದ್ದೆಗೆ ನೀರಿಟ್ಟು ಹಗಲೆಲ್ಲ ಕೆಲಸ ಮಾಡ್ಯಾರ ಅಂತಂದರೆ 20,000 ರೂಪಾಯಿದಲ್ಲಿ ಅದಾದಮೇಲೆ ಬೆಳೆ ಬರುತ್ತೆ, ಬೆಳೆ ಕೊಯ್ಯಿಸ್ಬೇಕು. ಇವಾಗ ಮಿಷನ್ ಬಂದೈತಿ, ಅದೆಲ್ಲ ಸೇರ್ಕೊಂಡು 1 ಎಕರೆಗೆ ಒಬ್ಬ ರೈತನ ಬೆಳೆ 45 ಚೀಲ ಆಗುತ್ತೆ ಅಂತ ಅನ್ಕೊಳ್ಳೋಣ. 45 ಚೀಲ ಇದು ಭಾಳ ಆಯ್ತು. ಇದು ಹಂಗೆ ನೋಡಿದರೆ ಇದು ತುಂಬ ಅತಿ ಆಯ್ತು. 45 ಚೀಲ ಬೆಳೆದ್ಬಿಟ್ರೆ ಅವ್ನು ರೈತ ಭಾಳ ಖುಷಿ ಪಡಬೇಕಾಗಿರೋದು. ಚಲೋ ಭೂಮಿ ಇದ್ದರೆ ಅಥವಾ ಭೂಮಿಯಲ್ಲಿ ಯಾವುದೇ ಲೋಪದೋಷಗಳಿಲ್ಲ, ಮಣ್ಣು ಚಲೋ ಇತ್ತು ಅಂದರೆ 45 ಚೀಲ ಬರುತ್ತೆ. ಸ್ವಲ್ಪ ಭೂಮಿ ಸೌಳು ಭೂಮಿ ಅಂತ ಏನು ಕರಿತೀವಿ ಅಂಥದ್ದೊಂದು ಭೂಮಿಯಲ್ಲಿ ಸ್ವಲ್ಪ ಎಡ ಇತ್ತು ಅಂದರೆ ಬರೀ 35 ಚೀಲ ಕರೆ ತೃಪ್ತಿ ಪಡ್ಕೊಳ್ತಾರೆ ರೈತರು. ಅನೇಕ ರೈತರದು ಈ ಪಾಡು ಇರೋದನ್ನು ನಾವು ಕಣ್ಣಾರೆ ಕಂಡಿದ್ದೀವಿ. ಆದರೆ ಸರ್ವೇ ಸಾಮಾನ್ಯವಾಗಿ ನಾವು 45 ಮ್ಯಾಕ್ಸಿಮಮ್ ಅಂತ ತಿಳ್ಕೊಂಡು ರೈತರ ಬದುಕು ಎಷ್ಟು ದುಸ್ತರ ಇರುತ್ತೆ ಅಂತ ಯೋಚನೆ ಮಾಡಬೇಕಾಗಿದೆ. 45 ಚೀಲ ನೆಲ್ಲು ಒಬ್ಬ ರೈತ ಬೆಳೆದಾಗ ಅಂದರೆ 1 ಚೀಲ ನೆಲ್ಲಿಗೆ 1,200 ರೂಪಾಯಿ ಐತಿ. ಈ 1,200 ರೂಪಾಯಿದಲ್ಲಿ 5 kg ಮತ್ತೆ ಲೆಸ್ ಮಾಡ್ತಾರೆ. ಯಾರು? ದಲ್ಲಾಳಿಗಳು 5 kg ಲೆಸ್ ಮಾಡ್ತಾರೆ. ಆಮೇಲೆ ಆ ಚೀಲಗಳನ್ನು ಲಾರಿಯಲ್ಲಿ ಹಾಕೋದಕ್ಕೆ, ಲೋಡ್ ಮಾಡೋದಕ್ಕೆ, ಅನ್ಲೋಡ್ ಮಾಡೋದಕ್ಕೆ, ತೂಕ ಮಾಡಬೇಕಾದಾಗ ಅಲ್ಲಿ ಗುಮಾಸ್ತರಿಗೆ ಕೊಡೋದಕ್ಕೆ ಎಲ್ಲ ಸೇರಿಕೊಂಡು ಇದರಿಂದ 100 ರೂಪಾಯಿ ಲಾಸ್ ಆಗೋಗಿರುತ್ತೆ. ರೈತರಿಗೆ ಗೊತ್ತೇ ಆಗೋದಿಲ್ಲ. ಅವನ ಕೈಗೆ ಒಂದು ಚೀಲ ಸಿಗೋದು 1,100 ರೂಪಾಯಿ. ಎಷ್ಟು? 1,100 ರೂಪಾಯಿ ಮಾತ್ರ ರೈತರಿಗೆ ಸಿಗುತ್ತೆ. ಇಂಥದ್ದು 45 ಅಂತಂದರೆ ಸರಿಸುಮಾರು 49,000 ಸಿಗುತ್ತೆ. 41,000 ಇನ್ನು ಹೆಚ್ಚಿಗೆ ಸಿಕ್ಕರು ಅಂದಾಜು 50,000 ರೂಪಾಯಿ ಒಂದು ಬೆಳೆಗೆ ಅವನ ಕೈಗೆ ಸಿಗುತ್ತೆ. ಒಂದು ಬೆಳೆಗೆ 50,000 ರೂಪಾಯಿ ಸಿಗುತ್ತೆ. ಯಾರಿಗೆ? ರೈತರಿಗೆ. ಇಂಥದ್ದು ಒಂದು ವರ್ಷಕ್ಕೆ 2 ಬೆಳೆ. ಈಗೊಂದು 2-3 ವರ್ಷ ಆಯಿತು. ಗಂಗಾವತಿಯ ಭಾಗದ ರೈತರು ವರ್ಷಕ್ಕೆ 2 ಬೆಳೆ ತೆಗಿತಾ ಇದ್ದಾರೆ. ಈ 2-3 ವರ್ಷದ ಮುಂಚೆ ಅಂದರೆ ಹಿಂದೆ 5 ವರ್ಷಗಳ ತನಕನೂ ಕೇವಲ ಒಂದೇ ಬೆಳೆ ತೆಗೆದಿರೋದು. ಮಳೆ ಅಷ್ಟು ಕೈ ಕೊಟ್ಟಿತ್ತು. ಬಟ್ ಈಗ ಸಮೃದ್ಧವಾಗಿ ಮಳೆ ಆಗ್ತಾ ಇರೋದರಿಂದ ವರ್ಷಕ್ಕೆ 2 ಬೆಳೆ ಬರ್ತಾ ಇದೆ. ದುರದೃಷ್ಟವಶಾತ್ ಅತಿಯಾಗಿಬಿಟ್ಟು ಮಳೆ, ಅದೇನಂತಾರಲ್ಲ ಅತಿವೃಷ್ಟಿ ಅನಾವೃಷ್ಟಿ, ಎರಡಕ್ಕೂ ರೈತನ ಬದುಕು ಸತ್ತು ಹೋಗುತ್ತೆ. ಮಳೆ ಅತಿ ಆಯಿತು ಅಂತಂದರೆ ನೆಲ್ಲು ಒಣಗಲ್ಲ. ನೆಲ್ಲು ಒಣಗಿಲ್ಲ ಅಂದರೆ ದಲ್ಲಾಳಿಗಳು ಜಾಸ್ತಿ ರೊಕ್ಕ ಕೇಳಲ್ಲ. ಹೀಗೆ ಅನೇಕ ತೊಂದರೆಗಳು ರೈತನಿಗೆ ಇವೆ. ರೈತರಿಗೆ ಅದೇನಾದರೂ ಇರಲಿ, ದೇವರ ಆಟ, ಅದಕ್ಕೆ ಏನು ಮಾಡೋದಕ್ಕಾಗಲ್ಲ. ಅಂದಾಜು 50,000 ರೂಪಾಯಿ ಒಂದು ಬೆಳೆಗಾದರೆ 2 ಬೆಳೆಗೆ ಆ ರೈತ 1,00,000 ರೂಪಾಯಿಯನ್ನು ಪಡಿತಾನೆ. ಆದರೆ ಆ ರೈತ ಅದಕ್ಕೆ ಖರ್ಚು ಮಾಡಬೇಕಾಗಿರೋದು ಎಷ್ಟು ಅಂದರೆ ಒಂದು ಬೆಳೆಗೆ 20,000 ರೂಪಾಯಿ, 2 ಬೆಳೆಗೆ
40,000 ರೂಪಾಯಿ. ಇಷ್ಟನ್ನ ಒಬ್ಬ ರೈತ ಖರ್ಚು ಮಾಡ್ತಾನೆ, ಉಳಿಯೋದು 60,000. ಇದು ನಿಮ್ಮ ನೆನಪಿನಲ್ಲಿ ಇರಲಿ. ಒಂದು ಬೆಳೆಗೆ 20,000 ರೂಪಾಯಿ ಖರ್ಚು ಮಾಡ್ತಾನಲ್ಲ, ಎಲ್ಲಿಂದ ತರಬೇಕು ರೈತ 20,000 ರೂಪಾಯಿನ ಅಂತ ಯೋಚನೆ ಮಾಡಿದರೆ ಅವನ ಹತ್ರ ರೊಕ್ಕ ಇರಲ್ಲ. ದಲ್ಲಾಳಿ ಕಡೆಯೇ ಅವನು ಸಾಲ ತಗೋಬೇಕು. 20,000 ಇಂಟು 100 ರೂಪಾಯಿಗೆ 2 ರೂಪಾಯಿ ಬಡ್ಡಿ. 100 ರೂಪಾಯಿಗೆ 2 ರೂಪಾಯಿ ಬಡ್ಡಿ ಅಂತಂದರೆ 1,000 ರೂಪಾಯಿಗೆ 20 ಆಯಿತು. 10,000 ರೂಪಾಯಿಗೆ 200 ರೂಪಾಯಿ ಆಯಿತು. 20,000 ರೂಪಾಯಿಗೆ 400 ರೂಪಾಯಿ ಒಂದು ತಿಂಗಳ ಬಡ್ಡಿ ಕಟ್ಟಬೇಕು ಅವನು. 6 ತಿಂಗಳಿಗೆ 6 20, 2,400 ರೂಪಾಯಿ ಕಟ್ಟಬೇಕು. 2,400 ರೂಪಾಯಿ ಬಡ್ಡಿ ಕಟ್ಟಿ ಅವನ ಒಟ್ಟು ಸಾಲ ಎಷ್ಟಾಗಿರುತ್ತೆ ಅಂದರೆ 22,400 ರೂಪಾಯಿ ರೊಕ್ಕ ಆ ವ್ಯಕ್ತಿ ಸಾಲದ ರೂಪದಲ್ಲಿ ಪಡ್ಕೊಳ್ತಾನೆ ಅಂತ ಅರ್ಥ. ಇರೋದೆಷ್ಟು? 50,000 ಒಂದು ಬೆಳೆ ಇದೆ ಅವನು ಬೆಳೆಯೋದು. ಅದರಲ್ಲಿ ಖರ್ಚಾಗಬೇಕಾಗಿರೋದು 22,400, 22,500, ಇನ್ನು 27,500 ಉಳ್ಕೊಂಡಿದೆ ಅಷ್ಟೇ. ಅವನ ಹತ್ರ ಉಳ್ಕೊಂಡಿದ್ದು 27,500, ಸರಿ ಸುಮಾರು 28,000 ಅಂತ ಅನ್ಕೊಳ್ಳೋಣ. 28,000 ಅಂದಾಜು ರೊಕ್ಕ ರೈತನ ಬಳಿ ಉಳ್ಕೊಂಡಿದೆ. ಅದು ಎಷ್ಟು ತಿಂಗಳಿಗೆ? ಒಂದು 6 ತಿಂಗಳ ಸ್ಯಾಲರಿ ಅವನಿಗೆ. ಆ 28,000 ರೊಕ್ಕ 6 ತಿಂಗಳ ಸ್ಯಾಲರಿ ಇರುತ್ತೆ. 28,000 6 ತಿಂಗಳಿಗೆ ಡಿವೈಡ್ ಮಾಡಿದರೆ ಒಂದು ತಿಂಗಳಿಗೆ ಅವನಿಗೆ 4,000 ರೂಪಾಯಿ ಸಿಕ್ತು. 4,000 ರೂಪಾಯಿ ಸಿಕ್ತು. 6 4 24 ಅಂದರೂ ಒಂದು ತಿಂಗಳಿಗೆ ಅವನಿಗೆ 4,000 ರೂಪಾಯಿ ಸ್ಯಾಲರಿ ಸಿಕ್ಕಿದೆ. ಬರೀ 4,000ಕ್ಕೆ ಅವನು ಹಗಲು ರಾತ್ರಿ ದುಡಿಬೇಕು. ಇದ್ರ ಮಧ್ಯೆ ಸಂಸಾರವನ್ನು ನಿಭಾಯಿಸಬೇಕು. ಬೇರೆ ಬೇರೆ ಸಂಬಂಧಗಳು ಏನಾದರೂ ಕಾರ್ಯಕ್ರಮಗಳಿದ್ರೆ ಅದನ್ನು ನಿಭಾಯಿಸಬೇಕು. ಒಟ್ಟು ಎಲ್ಲ ಜವಾಬ್ದಾರಿಯನ್ನು ಆ ರೈತ ನಿಭಾಯಿಸಬೇಕಾಗುತ್ತೆ. 4,000 ರೂಪಾಯಿ ಈ ಕಾಲಕ್ಕೆ ಯಾವುದಕ್ಕೂ ಸಾಕಾಗಲ್ಲ, ತಲೆಯಲ್ಲಿರಬೇಕು. ಮನೇಲಿ ಯಾರಿಗಾದ್ರೂ ಒಂದು ಸಣ್ಣ ನೆಗಡಿ ಅಥವಾ ಜ್ವರ ಏನಾದರೂ ಬಂದರೆ, ಇದ್ರ ಮಧ್ಯೆ ಆರೋಗ್ಯ ಸ್ವಲ್ಪ ಯಾವ್ದಾದ್ರು ಒಬ್ಬರದ್ದು ಹಾಳಾಗಿತ್ತು ಅಂದರೆ ಅಲ್ಲಿ ರೊಕ್ಕ ಲಾಸ್ ಆಗುತ್ತೆ. ಯಾವುದಾದ್ರೂ ಒಂದು ಮನೆಯಲ್ಲಿ ಒಂದು ಒಳ್ಳೆಯ ಕಾರ್ಯಕ್ರಮ ಇದೆ, ಹೋಗಿ ಬರ್ಬೇಕಂದ್ರೆ ಸುಮ್ಮನೆ ಹೋಗಿ ಬರೋದಿರಲ್ಲ. ನಮ್ಮ ಸಂಪ್ರದಾಯಗಳು ಎಷ್ಟು ಮಟ್ಟಿಗೆ ಘೋರವಾಗಿವೆ ಅಂದರೆ, ಓದೋರು ಅದೇನೋ ಮುಯ್ಯಿ ಅಂತ ಕರೀತಾರೆ, ಅವ್ರೇನು ಮಾಡಿರ್ತಾರೆ ಅದನ್ನು ನಾವು ಮಾಡಬೇಕು ಅಂತೇಳಿ. ಈ ಎಲ್ಲದರ ನಡುವೆ ರೈತನ ಬದುಕು ಬರಡಾಗಿ ಹೋಗ್ಬಿಡುತ್ತೆ. ಅವನಿಗೆ ಈ 4,000 ರೂಪಾಯಿ ಸಾಕಾಗಲ್ಲ 6 ತಿಂಗಳ ಬದುಕಿಗೆ. ಅವನು ಮತ್ತೆ ಒಂದು 10,000 ರೂಪಾಯಿ ಸಾಲ ಮಾಡ್ತಾನೆ. ಮೊದಲು ಇನ್ನೊಂದು 22,000, 22,000, ಮತ್ತೆ ಒಂದು ತಿಂಗಳ 2,000 ರೂಪಾಯಿ ಸಾಲ ಮಾಡ್ಕೊಂತ ಹೋದ್ರೆ 30,000 ರೂಪಾಯಿ ಸ್ಯಾಲರಿ ಆಯಿತು, ಸಾಲ ಆಯಿತು. ಮತ್ತೆ 50,000 ರೂಪಾಯಿ 30,000 ಬಿಟ್ಟು 20,000 ಮುಗಿಸ್ಕೊಳ್ತಾನೆ. ರಾಜನು ಮಜಾ ಮಾಡಿಬಿಡ್ತಾನೆ. ಇದೇ ಜವಾಬ್ದಾರಿಯುತವಾಗಿರುವ ರೈತನಾಗಿದ್ದರೆ, ಆಮೇಲೆ ಇನ್ನೊಂದು ನಮ್ಮ ರೈತರಲ್ಲಿ ಅದು ಏನಂತ ಕರೀಬೇಕು, ಕೆಟ್ಟ ಗುಣ ಅಂತ ಕರಿಬೇಕು ಏನೋ ಗೊತ್ತಿಲ್ಲ. ರೊಕ್ಕ ಕೈಯಾಗಿ ಬಂದೈತಿ ಬೆಳೆದು ಅಂದ ತಕ್ಷಣ ಆ ಒಂದು ವಾರ ರೈತನ ಮನೆ ಹಬ್ಬ ಆಗಿಬಿಡುತ್ತೆ. ಮನೆಯಲ್ಲಿ ಏನಿಲ್ಲ, ಎಲ್ಲರಿಗೂ ಬಟ್ಟೆ ಅಗತ್ಯವೇ ಇರೋಲ್ಲ, ಎಲ್ಲ ಬಟ್ಟೆ ಇರ್ತವೆ. ಆದರೆ ಬೆಳೆ ಬಂದೈತೆ ಅಂತೇಳಿ ಮತ್ತೊಂದು ಸುಮ್ಮನೆ ಎಕ್ಸ್ಟ್ರಾ ಬಟ್ಟೆ ತರೋದು, TV ತರೋದು, ಇಲ್ಲದೆ ಇರುವ ಆಡಂಬರಗಳನ್ನೆಲ್ಲ ಮಾಡಿಬಿಡ್ತಾರೆ. ಒಂದು ವಾರದಲ್ಲಿ ಹಣ ಖಾಲಿ ಆಗಿಬಿಟ್ಟು ಮುಗಿತು. ರೈತನ ಬದುಕು ತೀರಾ ದುಸ್ತರವಾಗಿರುವಂಥದ್ದು. ಹೀಗೆ ರೈತ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯ ಹೆಜ್ಜೆಗಳನ್ನು ಹಿಡಿದೆ. ಆಡಂಬರದ ಬದುಕಿಗೆ ಅಂದರೆ ರೊಕ್ಕ ಬಂದೈತೆ ಅಂದ ತಕ್ಷಣ ರಾಜನನ್ನು ನಡೆದಾಡ್ಬಿಡೋದು, ರೊಕ್ಕ ಇಲ್ಲ ಅಂದ ತಕ್ಷಣ ಮತ್ತೊಬ್ಬರ ಹತ್ರ ಹೋಗಿ ಕೈ ಕಟ್ಟಿ ಸಾಲ ಕೇಳಬೇಕು. ಇದೇ ರೈತನ ಗುಣ ಸ್ವಭಾವ ಆಗಿಬಿಟ್ರೆ ಮತ್ತು ಯಾವ ರೈತನ ಬದುಕು ಉದ್ಧಾರ ಆಗೋದಿಲ್ಲ. ಸಿಕ್ಕಾಪಟ್ಟೆ ಕಷ್ಟಪಡ್ತಾನೆ. ಅವನ ಎಲ್ಲ ಕಷ್ಟಗಳಿಗೆ ಅವನೇ ಕಾರಣನಾಗಿರ್ತಾನೆ. ಯಾಕೆ ಆತನೇ ಕಾರಣನಾಗಿರ್ತಾನೆ? ರೈತನ ಕಷ್ಟಗಳಿಗೆ ರೈತನೇ ಕಾರಣ ಯಾಕಾಗಿರ್ತಾನೆ ಅಂದರೆ ಹಣಕಾಸಿನ ವಿಚಾರದಲ್ಲಿ ಆತನಿಗೆ ಜವಾಬ್ದಾರಿಗಳಿದ್ದಂತೆ ವರ್ತಿಸ್ತಾನೆ. ಒಂದು ಬೆಳೆಗೆ ರೊಕ್ಕ ಬಂದೈತೆ ಅಂದಾಗ ಅದನ್ನು ಒಂದು ಬೆಳೆಯಲ್ಲಿ ಹಬ್ಬ ಮಾಡಲಾರ್ದಂಗೆ ಹಂಗೆ ಇಟ್ಕೊಂಡಿತ್ತು ಅಂದರೆ ಬಡ್ಡಿ ಕಟ್ಟೋದು ತಪ್ಪೈತೆ. ಉದಾಹರಣೆಗೆ ಒಂದು ಬೆಳೆಯಲ್ಲಿ 28,000 ರೂಪಾಯಿ ಉಳಿತೈತೆ ಅಂತ ಹೇಳಿದ್ರಲ್ಲ, ಆ 28,000 ರೂಪಾಯಿ ಅವನು ಖರ್ಚು ಮಾಡಲಾರ್ದಂಗೆ ಹಂಗೆ ಇಟ್ಕೊಂಡಿದ್ದ ಅಂತಂದರೆ 8,000 ರೂಪಾಯಿ ಖರ್ಚು ಮಾಡ್ಕೊಂಡು ಒಂದು 20,000 ರೂಪಾಯಿ ಹಂಗೆ ಇಟ್ಕೊಂಡಿದ್ದ.
ಸಾಲ ಇಲ್ದಂಗೆ ಒಂದು ಬೆಳೆ ಮಾಡ್ಕೊಂಡ್ರೆ ನೆಕ್ಸ್ಟ್ ಬೆಳೆ 50,000 ರೂಪಾಯಿ ನಾವು ಕೈಗೆ ಸೇರುವಂಥದ್ದು. ಯಾವುದೇ ಸಾಲ ಇರೋದಿಲ್ಲ, ಯಾವುದೇ ಸಾಲ ಇರೋದಿಲ್ಲ. ಹಿಂಗೆ ಕಷ್ಟಪಟ್ಟು ಹಣವನ್ನು ಉಳಿತಾಯ ಮಾಡೋದ್ರ ಕಡೆಗೆ ಅವನು ಮನಸ್ಸು ಹೋದೆ, ರೊಕ್ಕ ಬಂದವ ಅಂದ ತಕ್ಷಣವೇ ರಾಜನಾಗಿ ಮೆರೆದಾಡುವಂಥ ರೈತನ ಆ ಎಚ್ಚರಿಕೆ ಇಲ್ಲದ ಆ ಗುಣ ಸ್ವಭಾವವೇ ರೈತರ ಬದುಕಿನ ಸಂಕಷ್ಟಗಳಿಗೆ ಕಾರಣಗಳಲ್ಲಿ ಪ್ರಮುಖವಾಗಿರುವಂಥದ್ದು. ಇದನ್ನು ಎನ್.ಸಿ. ಸುಮಿತ್ರವರು ಗುರುತಿಸಿ ನಮ್ಮ ರೈತರಿಗೆ ಈ ಥರದ ಬೇಜವಾಬ್ದಾರಿ ಥರ ಇದೆ, ಹಣದ ವಿಷಯದಲ್ಲಿ ಅವರಿಗೆ ಅಷ್ಟೊಂದು ಕಾಳಜಿ ಇಲ್ಲ, ಹಾಗಾಗಿ ನಮ್ಮ ರೈತರನ್ನು ಅಥವಾ ರೈತರಲ್ಲಿ ಈ ಹಣಕಾಸಿನ ವಿಚಾರದಲ್ಲಿ ಈ ಎಚ್ಚರಿಕೆಯ ಹೆಜ್ಜೆಗಳನ್ನು ಇಡಬೇಕು ಅನ್ನೋದನ್ನು ಕಲಿಸಬೇಕಾಗಿದೆ. ಹಾಗಾಗಿಯೇ ನಾನು ನಮ್ಮ ಭಾಗದ ರೈತರ ಬದುಕು ಬವಣೆಯನ್ನು ಭಾಳ ಸಂಕ್ಷಿಪ್ತವಾಗಿ ಈ ರೀತಿಯಾಗಿ ವಿವೇಚನೆ ಮಾಡೋ ಪ್ರಯತ್ನ ಮಾಡಿದೆ. ಅಂದರೆ ಒಬ್ಬ ರೈತ ಅಥವಾ ನಾವೆಲ್ಲ ಈ ಕೃಷಿ ಚಟುವಟಿಕೆಯಲ್ಲಿ ತೊಡ್ಕೊಂಡ್ರೆ ನಾವು ಕೆಲವು ಉಳಿತಾಯಗಳನ್ನು ಮಾಡ್ಕೊಳ್ಳೋದಕ್ಕಾಗಿ ಸಾಲ ಮಾಡಲಾರ್ದಂಗೆ, ಆಡಂಬರದ ಜೀವನ ಮಾಡಲಾರ್ದಂಗೆ ನಾವು ರೊಕ್ಕವನ್ನು ಉಳಿಸ್ಕೊಂಡಿದ್ದೆ ನಿಜ. ಆದರೆ ಖಂಡಿತವಾಗಿಯೂ ಕೃಷಿ ಭೂಮಿ ಮನುಷ್ಯನ ಆದಾಯವನ್ನು ಹೆಚ್ಚಿಸಿ ಆತನಿಗೆ ನೆಮ್ಮದಿಯುತವಾದಂಥ ಬದುಕನ್ನು ನೀಡುತ್ತೆ ಅಂತ ಅನ್ನೋದರಲ್ಲಿ ಅನುಮಾನವೇ ಇಲ್ಲ. ಆದರೆ ಆಡಂಬರದ ಬದುಕಿಗೆ ರೈತ ಬಿದ್ದ ಅಂತಂದರೆ ಮುಗಿತು, ಅಲ್ಲಿಗೆ ಅವನ ಬದುಕು ಸರ್ವನಾಶವಾಗುತ್ತೆ. ಹಾಗಾಗಿನೇ ಅನೇಕ ಜನರ ಬದುಕು, ಅನೇಕ ಜನ ರೈತರ ಬದುಕು ದುಸ್ತರ ಯಾಕಾಗಿದೆ ಅಂದರೆ ಅದರಲ್ಲಿ ಅವರ ಹಣಕಾಸಿನ ವಿಷಯದಲ್ಲಿ ಅವರಿಗೆ ಸ್ವಲ್ಪ ಎಚ್ಚರಿಕೆ ಇರೋದಿಲ್ಲ. ಆ ಎಚ್ಚರಿಕೆಯನ್ನು ನಾವೆಲ್ಲ ಹೊಂದಿದ್ದೇ ಆದಲ್ಲಿ ಖಂಡಿತವಾಗಿಯೂ ನಾವು ಕೃಷಿ ಭೂಮಿಯಲ್ಲಿಯೇ ಒಂದು ಅಸಂಖ್ಯಾತ ಬದುಕನ್ನು ನಡೆಸೋದಕ್ಕೆ ಸಾಧ್ಯವಿದೆ ಅನ್ನೋದು ಎನ್.ಸಿ. ಸುಮಿತ್ರರವರ ಅಭಿಪ್ರಾಯ. ಇನ್ನು ಎರಡನೇ ಪಾಯಿಂಟ್ ಯಾವುದು ಅಂತಂದರೆ ನಗರವಾಸಿ ಜೀವನದ ನಿರ್ಲಕ್ಷ್ಯತೆ. ನಗರವಾಸಿ ಜೀವನದ ನಿರ್ಲಕ್ಷ್ಯತೆ ಹಂಗಂದ್ರೆ ಏನು, ಯಾಕೆ ಲೇಖಕಿ ಇಲ್ಲಿ ಆ ಅಂಶವನ್ನು ಸ್ಪಷ್ಟಪಡಿಸುವ ಪ್ರಯತ್ನ ಮಾಡ್ತಾರೆ ಅನ್ನೋದನ್ನು ನಾವೀಗ ಚರ್ಚೆ ಮಾಡಬೇಕಾಗಿದೆ. ವಿದ್ಯಾರ್ಥಿಗಳೇ ಗಮನಿಸಿ, ರೈತರ ಮಕ್ಕಳೇ ಈಗ ರೈತರ ಮಕ್ಕಳುಗಳೇ ಈಗ ರೈತರಾಗಿ ಕೃಷಿ ಭೂಮಿಯಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ ಬಯಸ್ತಾ ಇಲ್ಲ. ಅವರಿಗೆಲ್ಲ ಬೇಕಾಗಿರುವಂಥದ್ದು ನಗರವಾಸಿ ಜೀವನದ ಆಕರ್ಷಣೆ. ಎಲ್ಲರೂ ನೀವು ಭಾಳ ದೂರ ವಿವೇಚನೆ ಮಾಡುವಂಥ ಅಗತ್ಯ ಏನಿಲ್ಲ. ನೀವು ನಿಮ್ಮ ಊರುಗಳಲ್ಲಿರುವ ಯುವ ತಲೆಮಾರಿನ ಒಂದಿಷ್ಟು ಜನ ಯುವಕರನ್ನು ನೀವು ಸುಮ್ಮನೆ ಗಮನಿಸ್ರಿ, ಅವ್ರನ್ನ ಸುಮ್ಮನೆ ಅಬ್ಸರ್ವ್ ಮಾಡಿರಿ. ಯಾವ ಹುಡುಗರು ಕೂಡ ಈತೊಬ್ಬ ರೈತನ ಮಗ ಅಂತ ಕಾಣಿಸ್ಕೊಳ್ಳೋದೇ ಇಲ್ಲ ನೋಡೋದಕ್ಕೆ. ಯಾಕಂದರೆ ಅವರೆಲ್ಲ ಅಂದರೆ ಶಾಲಾ ಕಾಲೇಜುಗಳನ್ನು ತೊರೆದಿದ್ದೇ ಆಗಲಿ, ಅವ್ರು ಯಾರು ಕೂಡ ಹಳ್ಳಿಯಲ್ಲಿ ಇರೋದಕ್ಕೆ ಬಯಸಲ್ಲ. ಅವರು ಸೀದಾ ಬೆಂಗಳೂರಿನಂತಹ ನಗರಗಳಿಗೆ ವಲಸೆ ಹೋಗ್ತಾರೆ. ನಮ್ಮ ಭಾಗದ ರೈತರು ಬಹಳಷ್ಟು ಜನ ಮಂಗಳೂರು ಮತ್ತು ಬೆಂಗಳೂರು ಹೀಗೆ ಪ್ರಮುಖ ನಗರಗಳಿಗೆ ವಲಸೆ ಹೋಗ್ತಾ ಇರೋದ್ರಿಂದ ಇದನ್ನು ನಾನು ಮತ್ತೆ ಉದಾಹರಣೆಯಾಗಿ ತಂದುಕೊಳ್ತೇನೆ. ಅವರೆಲ್ಲ ನಗರವಾಸಿ ಜೀವನದ ಆಕರ್ಷಣೆಗೆ ಒಳಗಾಗ್ತಾರೆ. ಅವನು ಎಂದು ಶಾಲೆ ಮೆಟ್ಟಿಲನ್ನೇ ಹತ್ತಿರೋದಿಲ್ಲ. ಅವನ ಕೈಯಲ್ಲಿ ವಿಧವಾದಂಥ ಆ್ಯಂಡ್ರಾಯ್ಡ್ ಮೊಬೈಲ್ಗಳಿರ್ತವೆ, ವಿಧವಾದಂಥ ಆ್ಯಂಡ್ರಾಯ್ಡ್ ಮೊಬೈಲ್ಗಳು. ಇಲ್ಲಿ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗಲ್ಲ. ಅವನ ವೇಷಭೂಷಣಗಳು, ಅರ್ಧಮರ್ಧ ಪ್ಯಾಂಟು, ಅವನು ಕಿವಿಯಲ್ಲಿ ಆಗ್ತಕ್ಕಂಥ ಒಂದಿಷ್ಟು ಆಧುನೀಕರಣ ಅದೇನಂತಾರೆ ಫ್ಯಾಷನ್ ಮಾಡುವ ಅಥವಾ ಫ್ಯಾಷನ್ ಅವನ ಹೇರ್ ಸ್ಟೈಲ್ ಬದಲಾಗುತ್ತೆ. ನೋಡೋದಕ್ಕೆ ಅವನು ಕಷ್ಟಪಟ್ಟು ದುಡಿಯೋ ಒಬ್ಬ ರೈತನ ಮಗ ಆಗಿದ್ದರೂ ಕೂಡ ನಗರವಾಸಿ ಜೀವನದ ಆಕರ್ಷಣೆಗೆ ಒಳಗಾಗಿ ಗ್ರಾಮವನ್ನು ತೊರೆತಾನೆ. ಇದು ಒಬ್ಬ ಇಬ್ಬರ ಬದುಕು ಮಾತ್ರವಲ್ಲ, ಅಸಂಖ್ಯಾತ ಯುವಕರು ಈ ಕಾಲಕ್ಕೆ ಆ ಗುಣ ಸ್ವಭಾವಗಳನ್ನು ಹೊಂದಿದವರಾಗಿದ್ದರಿಂದ ಮತ್ತು ಅವರಂತೆ ನೋಡಿ ನಾನು ಅವರಂಗೆ ಇರಬೇಕಂತೆ ಒಬ್ಬರು ನೋಡಿ ಒಬ್ಬರು, ಒಬ್ಬರು ನೋಡಿ ಒಬ್ಬರು, ಒಬ್ಬರು ನೋಡಿ ಒಬ್ಬರು ಎಲ್ಲರೂ ಬೆಂಗಳೂರಿಗೆ ಹೋದರೆ ಇಲ್ಲಿ ಕೃಷಿ ಭೂಮಿಯನ್ನು ನಡೆಸ್ಕೊಂಡು ಹೋಗೋರು ಯಾರು? ಹೊಟ್ಟೆಗೆ ಮಣ್ಣು ತಿನ್ನೋದಕ್ಕಾಗಲ್ಲ. ಅಲ್ಲಿ ಸಂಬಳ ಅಥವಾ ಕೂಲಿ ಜಾಸ್ತಿ ಬರಬಹುದು. ಉದಾಹರಣೆಗೆ ಒಬ್ಬ ವ್ಯಕ್ತಿ ಬೆಂಗಳೂರಿಗೆ ದುಡಿಯೋದಕ್ಕೆ ಹೋದರೆ 500 ರೂಪಾಯಿ ಕೊಡಬಹುದು, ಒಪ್ಕೊಳ್ಳೋಣ. ಆದರೆ ಅವನು ಅಲ್ಲಿ ಯಾವುದೇ ರೀತಿಯ ಊಟಕ್ಕಾಗಿ ವ್ಯವಹಾರವನ್ನೇ ಅವಲಂಬಿಸಬೇಕು. ಅಂದರೆ ನೇರವಾಗಿ ಅವನು ಊಟಕ್ಕಾಗಿ ಎಲ್ಲ ವಸ್ತುಗಳನ್ನು ಕೊಂಡುಕೊಂಡು ತಿನ್ನಬೇಕಾಗುತ್ತೆ. ಎಲ್ಲೋ ಹೋಗಿ ಒಂದು ಕಡೆ ಉಳ್ಕೊಳ್ಬೇಕಾಗುತ್ತೆ.
ಅದರ ನಡುವೆ ಈ ಫ್ಯಾಷನ್ ಲೋಕ ಅವನಿಗೆ ಬೆನ್ನು ಹತ್ತಿ ಅವನ ಬಟ್ಟೆಗೆ, ಅವನ ಮೊಬೈಲ್ಗಳಿಗೆ, ಅವನ ಮೊಬೈಲ್ ರೀಚಾರ್ಜ್ಗಳಿಗೆ ಅವನು ದುಡಿದಿರುವ ಅರ್ಧ ಅಮೌಂಟ್ ಹಾಳಾಗಿರುತ್ತೆ. ಇನ್ನು ಕೆಲವು ಅಲ್ಪ ಸ್ವಲ್ಪ ಮಾತ್ರ ಉಳಿಸ್ಕೊಂಡು ಬಂದಿರ್ತಾನೆ. ಅದರ ಮಧ್ಯೆ ಇನ್ನೂ ಒಂದಿಷ್ಟು ಕೆಲವು ಕೆಟ್ಟ ಚಟಗಳು ಕಲಿದೇ ಹೋದರೆ ಬಚಾವ್. ಒಂದು ವೇಳೆ ಕೆಟ್ಟ ಚಟ ಕಲಿತ ಅಂದ್ರೆ ಅವನು ಇಲ್ಲಿಂದ ಅಲ್ಲಿ ಹೋಗಿದ್ದಕ್ಕೂ ಸಾರ್ಥಕತೆ ಇರೋದಿಲ್ಲ, ಎಲ್ಲ ರೊಕ್ಕ ಅದಕ್ಕೆ ಖರ್ಚು ಮಾಡಿರ್ತಾನೆ. ಆ ನಗರ ಜೀವನ ಅಂಥದ್ದೊಂದು ಗುಣಗಳನ್ನು ಕಲಿಸಿಕೊಡುತ್ತೆ. ಯಾಕಂತಂದ್ರೆ ಅಲ್ಲಿ ಬಾರ್, ಪಬ್, ಹೀಗೆ ಅನೇಕ ದುಶ್ಚಟಗಳಿಗೆ ಬಲಿ ಮಾಡುವಂತಹ ಅನೇಕ ಕೇಂದ್ರಗಳು, ಅದೊಂದು ದೊಡ್ಡ ಕೇಂದ್ರ ಶಕ್ತಿ ಅದು. ಮಹಾನಗರಗಳೆಲ್ಲ ಆ ಥರದ ಕೆಟ್ಟ ಚಟಗಳನ್ನು ಕಲಿಸ್ತಾ ಇರ್ತಾರೆ. ಆ ಕೆಟ್ಟ ಚಟಗಳಿಗೆ, ದುಶ್ಚಟಗಳಿಗೆ ಬಲಿಯಾದ ಅಂತಂದರೆ ಅವನು ಅಲ್ಲಿ ಹೋಗಿ ದುಡಿದಿರೋದು ವ್ಯರ್ಥವಾಗುತ್ತೆ. ಹೀಗೆ ಒಬ್ಬ ರೈತನ ಮಗ ಎಲ್ಲರೂ ನಗರಗಳಿಗೆ ಹೋಗಿ ದುಡಿಬೇಕು ಅಂತ ಹೇಳೋರೆ. ಇದು ಶಾಲೆಯನ್ನು ಓದದೇ ಇರುವವರ ಪರಿಸ್ಥಿತಿ ಆಯಿತು. ಇನ್ನು ಶಾಲೆ ಓದಿದವರ ಪರಿಸ್ಥಿತಿ ಏನಿದೆ? ಕಷ್ಟಪಟ್ಟು ಅಪ್ಪ ದುಡಿದ ಮೇಲೆ ಕಾಲೇಜಿನ ನನ್ನ ಮಗ IAS ಆಫೀಸರ್ ಆಗಬೇಕು, ಡಾಕ್ಟ್ರು ಆಗಬೇಕು, ಇಂಜಿನಿಯರ್ ಆಗಬೇಕು, ಎಲ್ಲ ಆಗಬೇಕು. ನಿಜ ಎಲ್ಲ ಆಗ್ತಾರೆ ಕೂಡ. ಚೆನ್ನಾಗಿ ಓದಿದ ಹುಡುಗರೆಲ್ಲ ಡಾಕ್ಟ್ರು, ಇಂಜಿನಿಯರು, ಮನೆಯಲ್ಲಿ ಒಂದಿಷ್ಟು ದುಡ್ಡು ಇರುತ್ತೆ, ಕೊಡ್ತಾರೆ, ಓದಿಸ್ತಾರೆ, ಎಲ್ಲ ಓಕೆ. ಓದದೇ ಇರುವಂಥವ್ರು ನಗರವಾಸಿ ಜೀವನದ ಆಕರ್ಷಣೆಗೆ ಒಳಗಾಗಿ ಅವರೆಲ್ಲ ದುಡಿಯೋದಕ್ಕಾಗಿ ವಲಸೆ ಹೋದರೆ, ಈ ಡಾಕ್ಟ್ರುಗಳು, ಇಂಜಿನಿಯರ್ಗಳಾದಂಥವರೆಲ್ಲ ಫಾರಿನ್ ಹೋದೆ ಅಥವಾ ಬೆಂಗಳೂರಲ್ಲಿ ಯಾವುದೋ ಒಂದು ಪ್ರೈವೇಟ್ ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡೆ, ತಂದೆ ತಾಯಿಗಳಿದ್ದಂಥ ಊರನ್ನು ಬಿಟ್ಟು ಸ್ವಂತ ಜೀವನವನ್ನು ಕಟ್ಟಿಕೊಳ್ಳೋದಕ್ಕಾಗಿ ಅವರು ಈ ಊರನ್ನೇ ತೊರೆದು ಹೋಗಿ ನಗರಗಳಿಗೆ ಹೋಗಿ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಅಂದಾಗ ಕೃಷಿ ಭೂಮಿ ನಡೆಯೋದಾದರೂ ಹೇಗೆ? ಹೊಟ್ಟೆಗೆ ಅನ್ನ ತಿನ್ನೋದಾದರೂ ಹೇಗೆ? ಎಲ್ಲರೂ ಪ್ರತಿಯೊಂದು ಗ್ರಾಮದಲ್ಲಿ ಇವತ್ತು ನೋಡ್ರಿ, ಪ್ರತಿಯೊಂದು ಗ್ರಾಮಗಳಲ್ಲೂ ಕೂಡ ಸಾಕಷ್ಟು ಜನ ಬೆಂಗಳೂರಿಗೆ ಹೋಗಿ ವಲಸೆ ದುಡಿತಾರೆ. ಅವರಿಗೆ ಏನು ಕೆಲಸ ಮಾಡೋದೇ ಇಲ್ಲ. ಇಷ್ಟಿದ್ದಾಗಲೂ ಪರಿಸ್ಥಿತಿ ತುಂಬ ಕೈಮೀರಿ ಹೋಗಿಬಿಡುತ್ತೆ. ಮುಂದೆ ಒಂದು ದಿವಸ ಅನ್ನ ಕಾಣದಂಥ ಸ್ಥಿತಿ ಎದುರಾಗುತ್ತೆ. ಹಾಗಾಗಿ ನಾವೆಲ್ಲ ಮತ್ತೆ ಮರಳಿ ಮಣ್ಣಿಗೆ ಬಂದು ನಾವು ದುಡಿದು ನಮ್ಮ ಅನ್ನವನ್ನು ನಾವು ಕಾಪಿಟ್ಟುಕೊಳ್ಳಬೇಕಾದ ಅನಿವಾರ್ಯತೆ ಸ್ಥಿತಿಯಲ್ಲಿ ಇದ್ದೀವಿ ಅನ್ನೋದನ್ನು ಲೇಖಕಿ ಸ್ಪಷ್ಟಪಡಿಸ್ತಾರೆ. ಇನ್ನು ಮೂರನೇದು, ಪಠ್ಯಕ್ರಮದಲ್ಲಿ ಕೃಷಿ ಜೀವನದ ಸಾರ್ಥಕತೆಯ ಕುರಿತಾದ ಕೆಲವು ಮಾಹಿತಿಗಳನ್ನು ಅಳವಡಿಕೆ ಮಾಡೋದು ಅಂತ. ಹಾಗಿದ್ರೆ ಪಠ್ಯಕ್ರಮದಲ್ಲಿ ಯಾವೆಲ್ಲ ಬದಲಾವಣೆಗಳಾಗಬೇಕಾಗಿದೆ ಮತ್ತು ಬೇರೆ ಬೇರೆ ಜವಾಬ್ದಾರಿಗಳು ಏನಿದೆ ಅನ್ನೋದನ್ನು ನಾವು ನಂತರದ ತರಗತಿಯಲ್ಲಿ ಚರ್ಚೆ ಮಾಡೋಣ. ಅಲ್ಲಿವರೆಗೂ ನೀವೆಲ್ಲ ಮನೆಯಲ್ಲಿ ಇದ್ದುಕೊಂಡು ಅಧ್ಯಯನಶೀಲರಾಗ್ರಿ ಅನ್ನೋ ಮಾತನ್ನು ಹೇಳ್ತಾ ಆನ್ಲೈನ್ ತರಗತಿಗೆ ಪೂರ್ಣ ವಿರಾಮವನ್ನು ಸಲ್ಲಿಸೋಣ. ನಮಸ್ಕಾರ.